ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಕೆ ಪ್ರಕಾಶ್ ಭಟ್. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಷಷ್ಠಿ ಪುನರ್ವಸು ನಕ್ಷತ್ರ ದಿನಾಂಕ 13/5/2024 ಸೋಮವಾರ. ಇಂದು ಶ್ರೀ ಶಂಕರ ರಥೋತ್ಸವ. ಮುಖ್ಯಾಂಶಗಳು: ಶ್ರೀ ಶಾರದಾ ಪೀಠದಲ್ಲಿ ಶಂಕರ ಜಯಂತಿ ಕಾರ್ಯಕ್ರಮ. ಸುದ್ದಿಯ ವಿವರ. ಭಾನುವಾರ ಶ್ರೀ ಶಂಕರ ಜಯಂತಿಯನ್ನು ಶ್ರೀಮಠದಲ್ಲಿ ಆಚರಿಸಲಾಯಿತು. ಶಂಕರ ಜಯಂತಿ ಅಂಗವಾಗಿ ಶಂಕರಾಚಾರ್ಯರ ದೇಗುಲದಲ್ಲಿ ಉಭಯ ಜಗದ್ಗುರುಗಳು ವಿಶೇಷ ಪೂಜೆ ನೆರವೇರಿಸಿದರು. ಪಂಚಾಮೃತಾಭಿಷೇಕ, ಶತರುದ್ರಾಭಿಷೇಕ, ಶ್ರೀ ಸೂಕ್ತ, ಪುರುಷ ಸೂಕ್ತ ಮಂತ್ರದೊಂದಿಗೆ ಕನಕಾಭಿಷೇಕ ನಡೆಯಿತು. ಮಹಾಮಂಗಳಾರತಿ ನಂತರ ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳು ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಿದರು. ಧಾರ್ಮಿಕ ವಿಧಿ ವಿಧಾನವನ್ನು ಶ್ರೀಮಠದ ಪುರೋಹಿತರಾದ ಸೀತಾರಾಮ ಶರ್ಮಾ, ಶಿವಕುಮಾರ್ ಶರ್ಮಾ, ಕೃಷ್ಣಭಟ್ಟರ ನೇತೃತ್ವದಲ್ಲಿ ನಡೆಸಲಾಯಿತು. ಶಂಕರ ಜಯಂತಿ ಅಂಗವಾಗಿ ಶ್ರೀಮಠದಲ್ಲಿ ಸಾಮೂಹಿಕ ಬ್ರಹ್ಮೋಪದೇಶ ಹಾಗೂ ಅಕ್ಷರಾಭ್ಯಾಸ ನಡೆಯಿತು. ರಾಜ್ಯ ಹಾಗೂ ಹೊರ ರಾಜ್ಯದ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಶಂಕರರ ಪರಂಪರೆಗೆ ಮಠ, ಸನ್ಯಾಸ, ಶಂಕರ ತತ್ವ ಅನುಯಾಯಿಗಳೊಂದಿಗೆ ಸನಾತನ ಭಾರತವನ್ನು ಉಳಿಸುವ ದೊಡ್ಡ ಜವಾಬ್ದಾರಿ ಇದೆ ಎಂದು ಕಾಮಧೇನು ಗೋಸೇವಾ ಟ್ರಸ್ಟ್ನ ನಾಗೇಶ್ ಆಂಗೀರಸ ಹೇಳಿದರು. ಪಟ್ಟಣದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪ್ರತಿ ವರ್ಷ ವೈಶಾಖ ಶುಕ್ಲ ಪಂಚಮಿ ದಿನವನ್ನು ಶ್ರೀ ಶಂಕರಾಚಾರ್ಯರ ಜಯಂತಿಯಾಗಿ ಆಚರಿಸುವ ಸನಾತನ ಧರ್ಮ ಅನುಯಾಯಿಗಳು ಅಖಂಡ ಭಾರತವನ್ನು ಉಳಿಸುವ ಜವಾಬ್ದಾರಿ ತೊಡಬೇಕಿದೆ. ಅಸ್ಪೃಶ್ಯತೆ, ವಿದೇಶಿ ಧರ್ಮದ ಹಾವಳಿ, ರಾಷ್ಟ್ರೀಯ ಬದ್ಧತೆಯ ಆಪತ್ತು, ಇದರೊಂದಿಗೆ ಏಕತೆಗೆ ಆಪತ್ತು ಬಂದಿದೆ. ಭಾಷೆ, ಗಡಿ, ಜಲ, ಜಾತಿವಾರು ವಿಭಾಗಗಳ ಒಳಜಗಳಗಳು ದೇಶವನ್ನು ಮತ್ತೆ ಒಡೆಯುವ ಭೀತಿ ಇದೆ. ಭಾರತದ ಸಾಂಸ್ಕೃತಿಕ ಅಖಂಡತೆಯನ್ನು 12 ಜ್ಯೋತಿರ್ಲಿಂಗಗಳ ಅಕ್ಷಾಂಶ ರೇಖೆಯ ಮೂಲಕ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಬೆಸೆದಿರುವ ಪರಿ ಶಂಕರಾಚಾರ್ಯರದ್ದಾಗಿದೆ. ಶಂಕರರ ಅನುಯಾಯಿಗಳು ನಿಜವಾದ ಅದ್ವೈತಿಗಳಾಗಿ ತನ್ನ ಪಕ್ಕದಲ್ಲಿರುವ ಇತರರ ಆತ್ಮವು ದೈವ ಸ್ವರೂಪಿ ಎಂದು ತಿಳಿದಾಗ ಚಂಡಾಲನ ರೂಪದಲ್ಲಿ ಇದ್ದ ಶಿವನು ಶಂಕರರ ಮಡಿವಂತಿಕೆಯ ಕುರಿತು ಕಣ್ತೆರೆಸಿದ ಪರಿಯು ಅರ್ಥವಾದರೆ ದೇಶದ ಎಲ್ಲ ಸಮಸ್ಯೆಗೂ ಪರಿಹಾರವಿದೆ ಎಂದರು. ತಾಲೂಕಿನಾದ್ಯಂತ ಭಾನುವಾರ ಸತತ 2ನೇ ದಿನವೂ ಮಳೆಯಾಗಿದೆ. ಮಧ್ಯಾಹ್ನದ ನಂತರ ಗುಡುಗು ಸಹಿತ ಮಳೆಯಾಗಿದ್ದರೂ ಕೆಲವೆಡೆ ಮಾತ್ರ ಉತ್ತಮ ಮಳೆ ಸುರಿದಿದೆ. ಒಣಗಿದ್ದ ತೋಟಗಾರಿಕಾ ಬೆಳೆಗೆ ಈ ಮಳೆ ಅನುಕೂಲವಾಗಿದೆ. ಇಂದಿನ ಕಾರ್ಯಕ್ರಮ: ಬೆಳಗ್ಗೆ 8:30ಕ್ಕೆ ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮ, ಶ್ರೀ ಶಂಕರ ಮಹಾರಥೋತ್ಸವ, ಜಗದ್ಗುರು ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಉಪಸ್ಥಿತಿ. ಜಗದ್ಗುರುಗಳ ಅಧ್ಯಕ್ಷತೆಯಲ್ಲಿ ಸಭೆ, ಅನುಗ್ರಹ ಭಾಷಣ, ಭಗವತ್ಪಾದಾಚಾರ್ಯರ ಮೂರ್ತಿಗೆ ಮಹಾಮಂಗಳಾರತಿ, ಅಷ್ಟಾವಧಾನ ಸೇವೆ, ವೇದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ, ವಿದ್ವತ್ ಸಮ್ಮಾನ. ಸ್ಥಳ ಶ್ರೀ ಶಾರದಾ ಪೀಠ. ಸಮಯ ಸಂಜೆ 5. ಕಾರ್ಮಿಕರ ಮಿತ್ರ ಬಳಗದಿಂದ ಕಾರ್ಮಿಕರ ಸ್ನೇಹ ಸಮಾಗಮ. ಅಧ್ಯಕ್ಷತೆ ಕಾರ್ಮಿಕ ಮಿತ್ರ ಬಳಗದ ಶೂನ್ಯ ರಮೇಶ್. ಉದ್ಘಾಟನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗೀರಥಿ. ಕಾರ್ಮಿಕರಿಗೆ ಸನ್ಮಾನ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿ ಶಿವಶಂಕರ್. ಕಾರ್ಮಿಕರ ಮಕ್ಕಳಿಗೆ ನೋಟ್ ಬುಕ್ ವಿತರಣೆ. ಕೆಎಸ್ ಮಂಜುನಾಥ್. ಸ್ಥಳ ಕನ್ನಡ ಭವನ. ಸಮಯ ಬೆಳಗ್ಗೆ 10. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ. ಸಹಕಾರ ಕೆವಿ ರಮೇಶ್. ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಬಹುದು. ವಂದನೆಗಳು.